ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಹಿಂದುಳಿದ ವರ್ಗದ ಆಯೋಗದ ವರದಿ ವಿರೋಧಿಸಿ ವೀರಶೈವ ಲಿಂಗಾಯತ್ ಸಮಾಜದಿಂದ ಸಮಾವೇಶ. ಆಯೋಗ ವರದಿ ಜಾರಿಗೊಳಿಸಿದರೆ ಮತ್ತೆ ತಕ್ಕ ಶಾಸ್ತಿ, ಕಲ್ಮಠ ಶ್ರೀ ಎಚ್ಚರಿಕೆ. ಹಿಂದುಳಿದ ವರ್ಗ ಆಯೋಗ ಜಾರಿ ವಿರೋಧಿಸಿ ವೀರಶೈವ ಲಿಂಗಾಯತ್ ಸಮಾಜದಿಂದ ಪ್ರತಿಭಟನಾ ಮೆರವಣಿಗೆ. ಮೇ 5ರಿಂದ ಪರಿಶಿಷ್ಟ ಜಾತಿ ಒಳಮೀಸಲು ಜಾತಿ ಸಮೀಕ್ಷೆ. 61 ಕಲಂನಲ್ಲಿ ಮಾದಿಗ ಎಂದು ನಮೂದಿಸಿ ಮೇ 1ರಿಂದ ಜಾಗೃತಿ ಜಾಥಾ. ಜೆಬಿ ರಾಜು. ಕಾಕರಗಲ್ ಟೋಲ್ಗೇಟ್ ಧ್ವಂಸ. ಶಾಸಕಿ ಕರಿಯಮ್ಮ ನಾಯಕ್ ಪುತ್ರ ತಮ್ಮ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲು ದುರುದ್ದೇಶದ್ದು. ಎಂ ವಿರೂಪಾಕ್ಷಿ. ಮೇ 5ರಿಂದ ಒಳಮೀಸಲು ಜಾರಿಗೆ ಸಮೀಕ್ಷಾ ಕಾರ್ಯಾಗಾರದ ತರಬೇತಿ. ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಲು ಎಡಿಸಿ ಶಿವಾನಂದ್ ಭಜಂತ್ರಿ ಸಲಹೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಾನಪದ ಸಂಭ್ರಮ. ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು, ಉಪನ್ಯಾಸಕರು. ಮತ್ತು ಕಬರಿಸ್ತಾನದ ಸಮಾಧಿಗಳ ಧ್ವಂಸ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿ ವಕ್ಫ್ ಬೋರ್ಡ್ಗೆ ದೂರು. ಈಗ ವಾರ್ತೆಗಳ ವಿವರ. ಕಾಂತರಾಜ್ ವರದಿಯು ದೋಷಪೂರಿತವಾಗಿದ್ದು ಸರಿಪಡಿಸಬೇಕಾಗಿದೆ. ವೀರಶೈವ ಲಿಂಗಾಯತ್ ಸಮಾಜದ ಒಳಪಂಗಡಗಳನ್ನು ಒಡೆಯುವ ಕೆಲಸ ಸರ್ಕಾರ ಮಾಡುತ್ತಿದ್ದು, ಈ ಹಿಂದೆ ಪಾಠ ಕಲಿಸಲಾಗಿದ್ದರೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಮತ್ತೆ ಪಾಠ ಕಲಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಮಾನವೀಯ ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದರು. ನಗರದ ಹರ್ಷಿತಾ ಗಾರ್ಡನ್ ನಲ್ಲಿ ವೀರಶೈವ ಲಿಂಗಾಯತ್ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಅವೈಜ್ಞಾನಿಕ, ಅಸಂವಿಧಾನಿಕ ಜಾತಿಗಣತಿ ವಿರೋಧಿಸಿ ಸಮಸ್ತ ವೀರಶೈವ ಲಿಂಗಾಯತ್ ಸಮಾಜದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದರು. ಸರ್ಕಾರ ವೀರಶೈವ ಲಿಂಗಾಯತ್ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದೆ. ಸಮಾಜದ ಒಳಪಂಗಡಗಳನ್ನು ಚದುರಿಸಿ ಜಾತಿ ಗಣತಿ ಮಾಡಿದ್ದು ಇದು ಅವೈಜ್ಞಾನಿಕವಾಗಿದೆ. ಕಾಂತರಾಜ್ ವರದಿಯಲ್ಲಿಯೇ ಅವೈಜ್ಞಾನಿಕವಿದ್ದು 27%ರಷ್ಟಿದ್ದ ಜನಸಂಖ್ಯೆಯನ್ನು ಕೇವಲ 60 ಲಕ್ಷಕ್ಕೆ ಇಳಿಸಲಾಗಿದೆ. ಸರ್ಕಾರದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ತೊಳೆಯುವ ಕೆಲಸ ಮಾಡಬಾರದು. ಈ ಹಿಂದೆ ವೀರಶೈವ ಲಿಂಗಾಯತ್ ಬೇರೆ ಅಂದಿದ್ದಕ್ಕೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗಿತ್ತು. ಇದೀಗ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಮತ್ತೆ ಪಾಠ ಕಲಿಯಬೇಕಾದ ಸ್ಥಿತಿ ಬಂದಿದೆ ಎಂದರು. ಸಮಾಜದ ಒಳಪಂಗಡಗಳು ಚದರಿ ಹೋಗದಂತೆ ನಮ್ಮ ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಮಾಜದ ಮಠಾಧೀಶರು ಲಿಂಗ ಪೂಜೆ ಮಾಡುವ ಮೂಲಕ ಜನಜಾಗೃತಿ ಮಾಡಬೇಕಾಗಿದೆ. ಲಿಂಗ ದೀಕ್ಷೆ ಮೂಲಕ ಸಮಾಜದ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ವೀರಶೈವ ಸಮಾಜ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಮಾತನಾಡಿ, ವೀರಶೈವ ಲಿಂಗಾಯತ್ ಸಮಾಜವು 27%ರಷ್ಟಿದ್ದು, ಆದರೆ ಸರ್ಕಾರದ ಜಾತಿ ಗಣತಿಯಲ್ಲಿ 11% ಮಾತ್ರ ಎಂದು ಬಿಂಬಿಸಲಾಗಿದೆ. ವೀರಶೈವ ಲಿಂಗಾಯತ್ ಸಮಾಜದ ಜನಸಂಖ್ಯೆ 2 ಕೋಟಿಗೂ ಅಧಿಕ ಇದೆ. ಆದರೆ ಸರ್ಕಾರ ಒಳಪಂಗಡಗಳನ್ನು ಹಂಚಿ ಕೇವಲ 60 ಲಕ್ಷಕ್ಕೆ ತೋರಿಸಿದ್ದಾರೆ ಎಂದರು. ಇದರ ಬಗ್ಗೆ ಕೂಲಂಕುಷವಾಗಿ ನೀವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಎಲ್ಲ ಸಚಿವರ ಮೇಲೆ ಸಹ ಒತ್ತಡ ಹಾಕಿದ್ದೀವಿ. ಸಿದ್ದರಾಮಯ್ಯ ಅವ್ರ ಸಹಿತ ಅದನ್ನ ಇನ್ನೂ ಬೇಕಂದ್ರೆ ಅದನ್ನ ಓಪನ್ ಆಗಿಟ್ಟು ಇನ್ನೊಂದು ಸಲ ಯಾರು ಏಕಾಏಕಾಗಿ ಅದನ್ನ ಜಾರಿ ತರುವಂತ ಕೆಲಸ ಆಗಂಗಿಲ್ಲ. ಜೊತೆ ಇರ್ತೇವೆ. ನಾವು ಯಾವತ್ತೂ ಅನ್ಸೋದಿಲ್ಲ. ಯಾವ್ದು ರಾಜಕಾರಣ ನಾವು ಸಮಾಜದಿಂದ ಇದ್ರೆ ನಾವು ಇಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಸದಾ ಇರ್ತೇವೆ. ನಾವು ಈ ಯಾವುದೇ ಜಾತಿ ಗಣತ ವಿರುದ್ಧ ಅಲ್ಲ. ನಾವು ಜಾತಿ ನಿಮ್ ಜೊತೆ ನಾವು ಸದಾ ನಿಲ್ತೇವೆ. ನಮ್ಮ ಹಿರಿಯರ ಜೊತೆ ನಾವು ಸದಾ ನಾವು ಎಲ್ಲರೂ ಸಮಾಜದ ಪರವಾಗಿ ಒಗ್ಗಟ್ಟಾಗಿ ನಿಂತು ಹೋರಾಡುವಂತ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಧಿಗಳಿಗಾಗದಂತ ಇಂಥವ್ರು ಏನ್ ಮಾಡ್ತಾರೋ ನಮ್ಮ ಇದು ಯಾರಿಂದನೂ ಆಗಲ್ಲ. ವೀರಶೈವ ಧರ್ಮವಾಗಿ ಉಳಿತೈತೆ. ನೀವೇನು ಜನರು ಕಡಿಮೆ ತೋರಿಸಿರಲ್ಲ, ಭಗವಂತ ನಿಮಗೆ ತಾನಾಗಿ ಶ್ರೀಕ ಕೊಡ್ತಾನೆ.
ಆ ತಾಕತ್ತು ಐತೋ ಇಲ್ವೋ ನೋಡ್ರಿ. ತಪಸ್ವಿಗಳೇನು ಪೂಜೆ ಮಾಡ್ತಿರ್ತಾರಲ್ಲ, ಒಬ್ಬ ಮಹಾನ್ ತಪಸ್ವಿ ಬಂದು ಮುರಿದ್ಬಿಟ್ರೆ ಮತ್ತೆ ನೀವು ಬೆಳಕನ್ನ ಹೋಗ್ತೀವಿ. ಈ ಧರ್ಮವನ್ನು ಯಾರಿಂದಲೂ ಒಯ್ಯೋದಾಗಲ್ಲ. ಧರ್ಮ ಯಶಸ್ವಿ ಆಗ್ತದೆ. ನೀವು ಮಾಡತಕ್ಕಂಥ ಕಾರ್ಯಕ್ಕೆ ಭಗವಂತ ನಾವು ಕೂಡ ನಿಮ್ಮಿಂದಿರ್ತೀವಿ, ಯಶಸ್ವಿ ಆಗ್ತದೆ ಅಂತಂದ್ರೆ ನಮಸ್ಕಾರ. ಇವತ್ತು ಇಂಥ ಸಂದರ್ಭ ಬಂದಾಗ ಹೋರಾಟ ಅನಿವಾರ್ಯ. ಆದರೂ ಕೂಡ ನಾವು ಯಾಕೆ ಇವರು ಜಾತಿ ಗಣತಿ ಮಾಡ್ತಾರೆ ಅನ್ನೋದು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಈ ಸುಮಾರು ನಾನು ಡಾಕ್ಟರ್ ಸಾಹೇಬ್ ಕೇಳಿದೆ, ಹಿಂದಕ್ಕೆ ಯಾವಾಗ ಆಯ್ತಪ್ಪ ನಮ್ಮ ಗಣತಿ ಅಂತ ಕೇಳಿದೆ. ಚಿನ್ನಪ್ಪ ರೆಡ್ಡಿ ಆಯೋಗ ಅಂದ್ರೆ ಎಷ್ಟು ವರ್ಷ ಆಯ್ತು ಅಂತ ಕೇಳಿದೆ. ಸುಮಾರು 40 years ಸಮೀಪ ಆಯ್ತು. ಆ 40 ವರ್ಷಗಳಲ್ಲಿ ಏನೇನು ಆಗಿದೆ ಎಂಬುದು ಕೂಡ ನಮ್ಮ ಸಮಾಜದ ಮುಖಂಡರು ತಿಳ್ಕೊಳ್ಬೇಕಾಗ್ತದೆ, ಡೆವಲಪ್ಮೆಂಟ್ಸ್ ತಿಳ್ಕೊಬೇಕಾಗ್ತದೆ. ಯಾವ ಸಮಾಜದಲ್ಲಿ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಆಗಿದೆ, ರಿಡಕ್ಷನ್ ಆಗಿದೆ, ಏನಾಗಿದೆ, ಇವೆಲ್ಲ ಬರೋಕ್ಕೆ ಕಾರಣ ಅದೇ ಮುಖ್ಯ. ಇವತ್ತು ಸಾಕಷ್ಟು ಪಾಪ್ಯುಲೇಷನ್ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಾಕಷ್ಟು ಕಡಿಮೆ ಪಾಪ್ಯುಲೇಷನ್ ನಲ್ಲಿ ನಾವು ನಮ್ಮ ಮಕ್ಕಳನ್ನ ಹಿಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲ ಅಂದ್ರೆ ಇಲ್ಲ. ಇಬ್ಬರು ನಮ್ಮ ಎನ್ಎಲ್ಸಿಗಳು ಬಂದಿದ್ದಾರೆ. ನಾನು ಅಭಿನಂದಿಸ್ತೇನೆ ಅವರಿಗೆ. ಇಷ್ಟು ಧೈರ್ಯವಾಗಿ ಬಂದಿದ್ದೀರಲ್ಲ, ನನ್ನ ಹೃತ್ಪೂರ್ವಕ ಅಭಿನಂದನೆ. ಏನಿಲ್ಲ ಬಸವರಾಜ್, ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದ್ರೆ ಕೊಡ್ತೀನಿ ಅಂತ ನೀವೆಲ್ಲ ಶಾಸಕರು ಮಂತ್ರಿಗಳು ಕೊಡ್ತೀವಿ ಅಂದ್ರೆ ಅವರಪ್ಪ ಮಾಡ್ತಾನೆ. ಅವರಪ್ಪ ಮಾಡ್ತಾನ, ಇದಲ್ಲ ಯಾವಾಗ ಬಂದು ಮಾಡ್ತಾನ. ಈ ಧೈರ್ಯ ನಾವು ತೋರಿಸ್ತೇವೆ ಅನ್ನೋದ್ರಿಂದ ಇವತ್ತು ನಮಗೆ ಇದು ಒಂದು ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತು ಈ ದೇಶ ರಾಜ್ಯದಲ್ಲಿ ಒಕ್ಕಲಿಗರನ್ನ ಲಿಂಗಾಯತರ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾರಪ್ಪಗೂ ಸಾಧ್ಯ ಇಲ್ಲ, ಯಾರಪ್ಪಗೂ ಸಾಧ್ಯ ಇಲ್ಲ. ನಾವು ಕೈಗೂಡಿಸಿದಾಗ ಮಾತ್ರ ಮುಖ್ಯಮಂತ್ರಿ ಆಗ್ತೀರಿ. ಅದನ್ನ ನೆನಪಿಡಿರಬೇಕು ಎಲ್ಲ ಪಕ್ಷಗಳು ನೆನಪಿಡಿರಬೇಕು. ಇದರ ಬಗ್ಗೆ ಕಳೆದ ಕ್ಯಾಬಿನೆಟ್ ನಲ್ಲಿಯೂ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ವಾಸ್ತವ ಸ್ಥಿತಿಯನ್ನು ವಿವರಿಸುವಂತ ಕೆಲಸ ನಮ್ಮ ಸಮಾಜದ ಸಚಿವರಿಂದ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲ ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಜೊತೆಗೆ ಮಾತನಾಡಿ ಇದರ ಏನು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ಜೊತೆಗೆ ಇವತ್ತು ವೀರಶೈವ ಸಮಾಜ ಅಂದ್ರೆ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸುವಂತ ಹೋಗುವಂತ ಶಕ್ತಿ ಇರ್ತಕ್ಕಂಥದ್ದು ಅದು ವೀರಶೈವ ಸಮಾಜಕ್ಕೆ ಅಂತ ಹೇಳಿ ಈಗಾಗಲೇ ಎಲ್ಲ ಶಾಸಕರು ಮಂದಟ್ಟು ಮಾಡುವಂತ ಕೆಲಸ ಆಗಿದೆ. ಇವತ್ತಿನ ದಿವಸ ಸಾಕಷ್ಟು ನಮ್ಮ ಮುಖಂಡರು ಮಾತಾಡಿದ್ರು. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ, ನಾವು 27% ಇದ್ದಂತ ಸಮಾಜ ಇವತ್ತು ಬರೀ 11% ಅಂತ ಬಿಂದುತ್ತಾ ಇದ್ದಾರೆ. ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹಿನ್ನಡೆ. ಇವತ್ತು ನಮ್ಮ ಹಿರಿಯರು ಮಾಡಿದ ಸಮೀಕ್ಷೆ ಪ್ರಕಾರ ನಾವು ಸುಮಾರು 2,10,20,00,000 ಇದ್ದೇವೆ. ಬರೀ ಇಲ್ಲಿ ಮಾತ್ರ ಕೇವಲ 65ರಿಂದ 70 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ, ನಮ್ಮ ಪಾರ್ಟಿಯ, ನಮ್ಮ ಪಕ್ಷದ, ನಮ್ಮ ಸಮಾಜದ ಒಳಪಂಗಡಗಳನ್ನು ಸಪರೇಟ್ ಆಗಿ ತೋರಿಸಿದ್ದಾರೆ. ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡಗಳು ಏನ್ ಮಾಡಿದ್ದಾರೆ, ಬಡಗಿಯನ್ನು ಸಪರೇಟ್ ತೋರಿಸ್ಯಾರ, ಲಾಲ್ಗಟ್ಟನ್ನು ಸಪರೇಟ್ ತೋರಿಸ್ಯಾರ, ಇನ್ನೊಬ್ಬರು ಸಪರೇಟ್ ತೋರಿಸಿ ಅದನ್ನ. ಈ ಸಂದರ್ಭದಲ್ಲಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಪಂಚಾಚಾರ್ಯ ಶಿವಮೂರ್ತಿ ಸ್ವಾಮೀಜಿ, ಗುರುಮೂರ್ತಿ ಸ್ವಾಮೀಜಿ, ಕಡೆಚೂರು ವೀರಭದ್ರೇಶ್ವರ ಸ್ವಾಮೀಜಿ, ಎದ್ದಲದೊಡ್ಡಿ ಮಹಾಲಿಂಗ ಸ್ವಾಮೀಜಿ, ವಿರೂಪಾಕ್ಷಿ ಪಂಡಿತಾರಾಧ್ಯ ಸ್ವಾಮೀಜಿ, ಮಾನವೀಯ ಶಂಭುಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಬೂದಿ ಬಸವೇಶ್ವರ ಮಹಾಸ್ವಾಮಿಗಳು, ಶಂಭು ಸೋಮನಾಥ ಸ್ವಾಮೀಜಿ, ಶಾಸಕ ಶಿವರಾಜ್ ಪಾಟೀಲ್, ವೆಂಕಟರಾವ್ ನಾಡಗೌಡ,
ಪಂಪನಗೌಡ ಬಾದರ್ಲಿ, ಬಸವರಾಜ್ ಪಾಟೀಲ್ ಇಟಗಿ, ಬಸನಗೌಡ ಬ್ಯಾಗ್ವಾಡ್, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದವರು ಭಾಗಿಯಾಗಿದ್ದರು. ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ಅವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024ರ ವರದಿಯನ್ನು ಅಂಗೀಕರಿಸಬಾರದೆಂದು ಆಗ್ರಹಿಸಿ ಜಿಲ್ಲಾ ವೀರಶೈವ ಲಿಂಗಾಯತ್ ಸಮಾಜದಿಂದ ನಗರದ ಬೈಪಾಸ್ ರಸ್ತೆಯ ಜಗದ್ಗುರು ರೇಣುಕಾಚಾರ್ಯ ವೃತ್ತದಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು 2015ರಲ್ಲಿ ಪ್ರಾರಂಭವಾದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ವರದಿ 2024 ಎಂಬ ಬದಲಾವಣೆಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಎಲ್ಲಿಯೂ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳ ವರದಿಯೇ ಇರುವುದಿಲ್ಲ. ಬದಲಾಗಿ ಜಾತಿಗೆ ಸಂಬಂಧಿಸಿದ ವರದಿ ಮಾತ್ರ ಈ ವರದಿಯಲ್ಲಿದ್ದು ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗಿರದೆ ಜಾತಿ ಗಣತಿಗೆ ಮಾತ್ರ ಸೀಮಿತವಾಗಿದ್ದು ಇದು ಜಾತಿ ಗಣತಿಯ ವರದಿಯಾಗಿದೆ ಎಂದರು. ಪ್ರತಿ 10 ವರ್ಷಗಳ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಾಗಿರುವ ಜಾತಿ ಸಮುದಾಯಗಳನ್ನು ಇಂತಹ ಪಟ್ಟಿಯಿಂದ ಕೈಬಿಡುವ ಅಥವಾ ಹೊಸದಾಗಿ ಸೇರಿಸುವ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಳ್ಳಬಹುದಾಗಿದೆ ಎಂದು ಕೆಎಸ್ಸಿಬಿಸಿ ಅಧಿನಿಯಮ 1995ರ ಪ್ರಕರಣ 2ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 10 ವರ್ಷಗಳಿಗೂ ಹಿಂದಿನ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರದ ಜಾತಿ ಗಣತಿ ವರದಿಯನ್ನು ಈಗ ಪರಿಗಣನೆಗೆ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಒತ್ತಾಯಿಸಿದರು. ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ಆಯೋಗದ ದತ್ತಾಂಶಗಳನ್ನು ಆಧರಿಸಿ ಸಮೀಕ್ಷೆ ವರದಿಯನ್ನು ನೀಡಿರುತ್ತಾರೆ. ಆದರೆ ಅವರು ಈ ಹಿಂದೆ ಚಿನ್ನಪ್ಪ ರೆಡ್ಡಿ ಆಯೋಗ ಅನುಸರಿಸಿದ ನಿಯಮಗಳನ್ನು ಅನುಸರಿಸದೆ ಘೋರ ತಪ್ಪನ್ನು ಮಾಡಿರುತ್ತಾರೆ ಎಂದರು. ಸರ್ಕಾರವು ಯಾವುದೇ ಉದ್ದೇಶದಿಂದ ವರದಿಯನ್ನು ಅಂಗೀಕರಿಸುವ ಹಠಕ್ಕೆ ಬೀಳದೆ ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ನಮ್ಮ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡಬಾರದು. ಕಾಂತರಾಜು ಜಯಪ್ರಕಾಶ್ ಹೆಗಡೆಯವರ ವರದಿಯನ್ನು ಅಂಗೀಕರಿಸಬಾರದೆಂದು ಒತ್ತಾಯಿಸಿದರು. जगद्गुरु रेणुकाचार्य महाराज की ज्योति बसवेश्वर महाराज की मानव धर्म के धर्मದಿಂದಲೇ ವಿಶ್ವಕ್ಕೆ ವಂದೇ ವಂದೇ बोलो भारत माता की
2,50,00,000ಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ವೀರಶೈವ ಲಿಂಗಾಯತ ಸಮಾಜದ ಸಮುದಾಯದವರು ಜನಾಂಗದವರಿದ್ದು ಈ ಒಂದು 2015ರಲ್ಲಿ ಕಾಂತರಾಜು ವರದಿ ಏನಾಗಿದೆ ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರ 2ನೇ ಸಮಿತಿಯನ್ನು ನಿರ್ಮಾಣ ಮಾಡಿ ಈಗ ನಮ್ಮ ರಾಜ್ಯದ ಜನಸಂಖ್ಯೆಯನ್ನು 2,50,00,000ಗಳಿಂದ ಎಲ್ಲ ಉಪಪಂಗಡಗಳನ್ನಾಗಿ ಮಾಡಿ ವಿಭಜಿಸಿ 66 ಲಕ್ಷಕ್ಕೆ ಜನಗಣತಿಯನ್ನು ಕುಗ್ಗಿಸಿದ್ದಾರೆ. ಈ ಒಂದು ಜನಗಣತಿಯಿಂದ ನಾವು ಜನಗಣತಿಯ ವಿರೋಧಿಗಳು ಅಲ್ಲ, ಆದರೆ ಜನಗಣತಿ ಸಹಜವಾಗಿ ನಡಿಬೇಕು, ಮನೆ ಮನೆಗೆ ಹೋಗಬೇಕಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಲೂ ಕೂಡ ನಮ್ಮ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಸಂಘಟನೆಗಳ ವಿನಂತಿ ಸರ್ಕಾರಕ್ಕೆ ಏನಂದರೆ, ನಾವು ಈಗಾಗ ಮಾಡಿದಂಥ ಜನಗಣತಿಯನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ತಾವು ದಯವಿಟ್ಟು ಕೂಡ ನಾಳೆ ನಡೆಯುವ 2ನೇ ತಾರೀಕಿನ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಬಾರ್ದಂತಕ್ಕಂಥ ಆಗ್ರಹವನ್ನು ಮಾಡ್ತಾ, ನಮ್ಮ ಜನಸಂಖ್ಯೆ ನ್ಯಾಯ ಸಿಗಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ದುರ್ಬಲರಾಗಿ ಮಾಡ್ತಕ್ಕಂಥ ಒಂದು ಕೆಲಸದ ಷಡ್ಯಂತ್ರವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಮ ಮಠಾಧೀಶರು ಹೇಳಿದ್ದಾರೆ, ನಮ್ಮ ರಾಜಕೀಯ ಮುಖಂಡರು ಹೇಳಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಒಂದು ನಿರ್ಣಯವನ್ನು ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ. ಮಾನ್ಯ ಸಿದ್ದರಾಮಯ್ಯರವರಲ್ಲಿ ಮತ್ತು ರಾಜ್ಯಪಾಲರಲ್ಲಿ ಒಂದು ಆಗ್ರಹಪೂರ್ವಕವಾಗಿ ಮಾತನ್ನು ಹೇಳ್ತಾ, ನಮ್ಮ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ 50-40 ಸಾವಿರ ಜನ ಸಿಗಿ ಇವತ್ತು 1 ಕೋಟಿ 10 ಜನಸಂಖ್ಯೆ ಮತದಾರ ಇವೆ. ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷಕ್ಕಿಂತಲೂ ಅಧಿಕವಾದಂಥ ಜನಸಂಖ್ಯೆ ಇದೆ. ಎಲ್ಲ ಮತಕ್ಷೇತ್ರಗಳಲ್ಲಿ ಸುಮಾರು 50,000ಕ್ಕಿಂತಲೂ ಹೆಚ್ಚಿನ ಮತದಾರಿದ್ದೇವೆ. ಆದರೂ ಕೂಡ ನಮ್ಮ ಜಾತಿ ಜನಗಣತಿಯ ಮೂಲಕ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡಿತಕ್ಕಂಥ ಷಡ್ಯಂತ್ರವನ್ನು, ಒಂದು ಕುತಂತ್ರವನ್ನು, ಒಂದು ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ವಿರೋಧ ಮಾಡ್ತೇವೆ. ಧಿಕ್ಕಾರ ಅಂತ ಹೇಳೋದಿಲ್ಲ, ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೇವೆ. ದಯವಿಟ್ಟು ತಾವು ಸರ್ಕಾರ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಮುದಾಯಗಳಿಗೆ ಅನ್ಯಾಯವಾಗಬಾರದು ಅಂತಂದ್ರೆ ಮರು ಸಮೀಕ್ಷೆ ಆಗಬೇಕು. ಎಲ್ಲ ಜಾತಿ ಉಪಜಾತಿಗಳೇನಿದೆ ಅವೆಲ್ಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರ್ಬೇಕಂತಕ್ಕಂಥ ಆಗ್ರಹವನ್ನು ಮಾಡಿ, ನಮಗೆ ಸಿಗಬೇಕಾದಂಥ ರಾಜಕೀಯ ಸೌಲಭ್ಯ ಇರಬಹುದು, ಆರ್ಥಿಕ ಮತ್ತು ಏನು ಶೈಕ್ಷಣಿಕ ಎಲ್ಲ ಒಂದು ಏನು ಸೌಲಭ್ಯಗಳನ್ನು ಕೊಡಲಿಕ್ಕೆ ಈ ಸರ್ಕಾರ ಅನುವು ಮಾಡಿಕೊಡಬೇಕು. ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿ ಸಂಪೂರ್ಣ ಅವೈಜ್ಞಾನಿಕವಾದಂಥದ್ದು. ಈ ವರದಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಲ್ಲಿ ಹೊಸ ಜಾತಿ ಗಣತಿ ಮಾಡಬೇಕು ಮತ್ತು ಇದ್ರ ಜೊತೆಗೆ
ವೀರಶೈವ ಸಮಾಜ ಜೊತೆಗೆ ಅನೇಕ ಹಿಂದುಳಿದ ಸಮಾಜಗಳಿಗೂ ಅನ್ಯಾಯ ಆಗಿದೆ. ಇವತ್ತು ಉಪ್ಪಾರ ಭಗೀರಥ ಸಮಾಜ, ಗಂಗಾಮತ ಸಮಾಜ, ಯಾದವ್ ಸಮಾಜ, ಸವಿತಾ ಸಮಾಜ, ಮಡಿವಾಳ ಸಮಾಜ ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂಥ ಕೆಲಸ ಮಾಡಿ ಇವತ್ತು ಯಾವುದೋ 1-2 ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಿದೆ. ಇವತ್ತು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಈ ಒಂದು ವರದಿ ತಂದಂತಿದೆ. ಇದು ಏನಾದರೂ ಮಂಡನೆಯಾಗಿ ಸ್ವೀಕಾರ ಆದಲ್ಲಿ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮಾಜ ನಮ್ಮ ಜೊತೆ ಎಲ್ಲ ಹಿಂದುಳಿದ ಸಮಾಜಗಳು ಹಮ್ಮಿಕೊಳ್ತವೆ ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ತಂದಪ್ಪ ಅಂದ್ರೆ ಅವ್ರದವ್ರು ಉಣ್ತಾರೆ. ಉಗ್ರವಾದ ಮಾಡಬಾರ್ದು. ಉಗ್ರವಾದ ಹೋರಾಟ ತಾನಾಗಿ ಆಗ್ತೈತೆ. ಅವ್ರು ಹೇಳೋದಕ್ಕೆ ನಾವು ಈಗ ಎಲ್ಲ ಬಹಳಷ್ಟು ಸಮುದಾಯದವರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೋರಾಟ ಕೇಳಿಬರ್ತದೆ. ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ರು ಕೂಡ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ಅನ್ಯಾಯ ಆದ್ಮೇಲೆ ಮಾಡೋರು ಅವರು ವೀರಶೈವದ ಸಮಾಜದ ಅಧ್ಯಕ್ಷನಾದ ಶರಣಗೋಪಾಲ್ ನಾಡಗೌಡ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದು ಏನೆಂದರೆ, ಈ ಸಮೀಕ್ಷೆ ಏನಾದರೂ ತಾವು ಅಸ್ತಿತ್ವಕ್ಕೆ ತಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತದ. ನಮ್ಮ ಸಮಾಜದವರು ಇವತ್ತೇನು ಕಡಿಮೆ ಪ್ರಮಾಣದಲ್ಲಿ ಏನಿಲ್ಲ, ಬಹಳಷ್ಟು ಜನ ಬಂದಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ನಾವು ಸೇರಿಸಿ ಅದು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇವೆ ಅಂತ ತಮ್ಮ ಮುಖಾಂತರ ತಾನು ಜನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಮಾಜದ ಸ್ವಾಮೀಜಿಗಳಾದ ಮಠಮಾರಿ ಬೆಚ್ಚಾಲಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕಿಲ್ಲೆ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಚಿಕ್ಕಸುಗೂರು ಚೌಕಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ಗಬ್ಬೂರು ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರಪೇಟೆ ಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ನೀಲಗಲ್ ಮಠದ ಡಾಕ್ಟರ್ ಚಂದ್ರಶೇಖರ್ ಸ್ವಾಮೀಜಿ, ಡಾಕ್ಟರ್ ನಿಜಾನಂದ ಸ್ವಾಮೀಜಿ, ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಗುರುಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಪಂಚಾಕ್ಷರಿ ಸ್ವಾಮೀಜಿ, ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ಲಿ, ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಡ್, ಬಸವರಾಜ್ ಪಾಟೀಲ್ ಇಟಗಿ, ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಬಸವ ಕೇಂದ್ರದ ರಾಚನಗೌಡ ಕೋಳೂರ್, ಕೆಎಂ ಪಾಟೀಲ್, ವೀರನಗೌಡ, ರಾಚನಗೌಡ, ಅರವಿ ನಾಗನಗೌಡ, ಶಿವಶರಣ ರೆಡ್ಡಿ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರು, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹಲವರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಲು ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮೇ 5ರಿಂದ ಜಾತಿ ಗಣತಿ ನಡೆಸಲಿದ್ದು, ಮಾದಿಗ ಸಮುದಾಯದ ಜನರು ಬೇರೆ ಉಪಜಾತಿಗಳನ್ನು ನಮೂದಿಸುವ ಬದಲು ಮಾದಿಗ ಎಂದು ನಮೂದಿಸಬೇಕೆಂದು ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಜೆವಿ ರಾಜು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗೆ ಆಗ್ರಹಿಸಿ ರಾಜ್ಯದಲ್ಲಿ ಹೋರಾಟ ನಡೆದಿದೆ. ಕೊನೆಗೂ ತಾರ್ಕಿಕ ಅಂತ್ಯ ಕಾಣುವ ದಿನಗಳು ಸಮೀಪಿಸಿವೆ. ಮನೆ ಮನೆಗೆ ಬರುವ ಗಣತಿದಾರರಿಗೆ ಕಲಾಂ 61ರಲ್ಲಿ ಮಾದಿಗ ಎಂದು ನಮೂದಿಸಬೇಕಿದೆ. ಬೇರೆ ಬೇರೆ ಉಪಜಾತಿಗಳಿಂದ ಸಮುದಾಯದ ಜನರನ್ನು ಕರೆಯಲಾಗುತ್ತಿದ್ದು, ಮಾದಿಗ ಎಂದು ನಮೂದಿಸಿದರೆ ಖಚಿತ ದತ್ತಾಂಶ ಸಂಗ್ರಹಕ್ಕೆ ಸಹಕಾರಿಯಾಗುತ್ತದೆ. ಜಾತಿ ಗಣತಿ ನಡೆಯಲು ಸಮುದಾಯದ ಸಂಘಟಕರು ಗ್ರಾಮೀಣ ಪ್ರದೇಶಗಳಲ್ಲಿ ಸರಿಯಾದ ಜಾತಿ ನಮೂದಿಸಲು ಜಾಗೃತಿ ಮೂಡಿಸಬೇಕಾಗುತ್ತದೆ. ಮೇ 1ರಂದು ಜಾಗೃತಿ ಜಾಥಾ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲಾ ತಾಲೂಕು ಹೋಬಳಿ ಕೇಂದ್ರಗಳಿಗೆ ತೆರಳಿ ಸಮುದಾಯದ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಮನೆ ಮನೆಗೆ ನಮ್ಮ ಕೋಆರ್ಡಿನೇಟರ್ಸ್, ಟೀಚರ್ಸ್ ಅಂತ ಡೋರ್ ಟು ಡೋರ್ ಸೆನ್ಸಸ್ ನಡೀತಾ ಇದೆ. ಈ ಸೆನ್ಸಸ್ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಗಳಿಗೆ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಕೇಳಿಕೊಳ್ಳೋದು ನಮ್ಮ ಮನವಿ. ಬಂದಂಥ ಪ್ರತಿಯೊಬ್ಬರು 61ನೇ ಕಾನೂನು ಸಂಬಂಧಪಟ್ಟ 61 ಕಾನೂನು 61 ಮಾದಿಗ ಅಂತಕ್ಕಂಥದ್ದನ್ನು ಬಳಸಬೇಕು ಅನ್ನೋದು ಒತ್ತಾಯಿಸ್ತಾ ಇದ್ದೀವಿ. ಯಾಕೆ ಈ ವಿಷಯ ಹೇಳ್ಬೇಕಂತಂದ್ರೆ, ಈಗ ರಾಯಚೂರು ಕೆಲವೊಂದು ವಿಷಯಗಳನ್ನು ನೋಡಿದಾಗ ಹರಿಜನ ಸೊ ಅದನ್ನ ಶೆಡ್ಯೂಲ್ನಲ್ಲಿ ಕಾಣ್ತೀವಿ ನಮಗೆ. ಅದು ಸ್ಪೆಸಿಫೈ ಮಾಡಬೇಕು. ಏಕೆ, ಎಡಿ, ಎ, ಆದಿಯಾಂಧ್ರ, ಆದಿ ದ್ರಾವಿಡ, ಆದಿಯಾಂಧ್ರ, ಆದಿ ಕರ್ನಾಟಕ ಈ ಥರ ಎಲ್ಲ ಬಳಸಿರ್ತಾರೆ. ಈ ಹೆಸರುಗಳನ್ನು ಕಡೆಗಣಿಸಿ ತೆಗೆದಾಕಿ ಸ್ಪೆಸಿಫೈ ಮಾಡಬೇಕು ಅಂತಕ್ಕಂಥ ಸಮುದಾಯದ ಎಲ್ಲ ನನ್ನ ಅನುಕೂಲಗಳಿಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ಆ ಟೀಮ್ ಜೊತೆಯಲ್ಲಿ ಯಾರು ಸೆನ್ಸಸ್ ಹೋಗ್ತಾರೋ ಅವ್ರ ಜೊತೆಯಲ್ಲಿ ನಮ್ಮ ಆರ್ಗನೈಸರ್ಸ್ ಸಂಘಟನೆಗೆ ಸಂಬಂಧಪಟ್ಟಂಥವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಕೆಲವೊಂದು ಟೀಮ್ಗಳನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇ 1ನೇ ತಾರೀಕು ನಾವು ಮಾದಿಗ ಅನ್ನೋ ಶಬ್ದನ, ಮಾದಿಗ ಅನ್ನೋ ಜಾತಿ ಹೆಸರನ್ನ
61 ಕಾಲದಲ್ಲಿ ಮೆನ್ಷನ್ ಮಾಡುವಂತ 1ನೇ ತಾರೀಕು ಜಾಗೃತಿ ಜಾಥಾನ ರಾಯಚೂರಿನಿಂದ ಚಾಲು ಮಾಡ್ತೀವಿ. ಇದೇ ವೇಳೆ ಎಂ ವಿರೂಪಾಕ್ಷಿ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುವ ಜಾತಿ ಗಣತಿಯಿಂದ ಸಮುದಾಯದ ಜನರು ವಂಚಿತರಾಗದಂತೆ ಎಚ್ಚರ ವಹಿಸಬೇಕಿದೆ. ಸಮುದಾಯದ ಜನರಿಗೆ ತಿಳುವಳಿ ನೀಡಲು ಮೇ 1ರಿಂದ ಪ್ರಾರಂಭವಾಗುವ ಜಾಗೃತಿ ಜಾಥಾವನ್ನು ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ ಉದ್ಘಾಟಿಸಲಿದ್ದಾರೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗುವ ಜಾಥಾ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಂಚರಿಸಲಿದೆ ಎಂದರು. ಜಾಗೃತಿ ಜಾಥಾವನ್ನ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಕ್ರಾಂತಿಕಾರಿ ರಥಯಾತ್ರೆ ಜಿಲ್ಲೆಗಳು ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು. ಈಗ ಹಳ್ಳಿಗಳಿಗೆ ವಾರ್ಡ್ಗಳಲ್ಲಿ, ಈ ಕೆಲವೊಂದು ವಾರ್ಡ್ಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ, ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ನಾವು ಆ ಹಳ್ಳಿಗಳಿಗೆ ಪ್ರತ್ಯೇಕವಾಗಿ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಒಂದು ಜಾಥಾವನ್ನ ಅಂಬೇಡ್ಕರ್ ವೃತ್ತದಲ್ಲಿ ಸಂಘಟಕರು ಪ್ರಾರಂಭ ಮಾಡಿಸ್ತಾ ಇದ್ವಿ. ಆ ಜಾಥಾವನ್ನ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರ್ತಕ್ಕಂಥ ನರಸಮ್ಮ ಮಾಡಿಗಿರಿ ಅವರು ಉದ್ಘಾಟನೆ ಮಾಡ್ತಾರೆ 1ನೇ ತಾರೀಕು. ಅವತ್ತಿನ ದಿನ ಕಂಟಿನ್ಯೂ ಆಗಿ 5ನೇ ತಾರೀಕು 6ನೇ 7ನೇ ತಾರೀಕುವರೆಗೆ ಹಳ್ಳಿಯಲ್ಲಿ ಪಾಂಪ್ಲೆಟ್ ಅನ್ನು ಕೊಟ್ಟು, ಕರಪತ್ರವನ್ನು ಕೊಟ್ಟು, ನಾನು ಮಾದಿಗ ಅಂತಕ್ಕಂಥ ಒಂದು ಕ್ಯಾಪ್ಷನ್ ಮೇಲೆ ಪ್ರತಿಯೊಬ್ಬರು ಕೂಡ ಜಾತಿ ಜನಗಣತಿಯಲ್ಲಿ ಮಾದಿಗ ಅಂತಕ್ಕಂಥ ಶಬ್ದವನ್ನೇ ಬಳಸಬೇಕು, ವಾಕ್ಯವನ್ನೇ ಬಳಸಬೇಕು. ಅದನ್ನ ಪರ್ಯಾಯವಾಗಿ ಹರಿಜನ ಹಿರಿಜನ ಬಳಸಬಾರ್ದು ಅಂತಕ್ಕಂಥ ಒಂದು ಅಪೀಲನ್ನ, ಒಂದು ಮನವಿಯನ್ನ ನಾವು ಮಾಡಿಕೊಳ್ಳಿಕ್ಕೆ ಜಾಥಾವನ್ನ ಮಾಡಿದ್ವಿ. 17th ವರೆಗೆ ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ. 31ವರೆಗೆ ಕ್ರಿಶ್ಚಿಯನ್ಸ್ ಧಾರ್ಮಿಕವಾಗಿ ಅವರು ಅಸ್ಪೃಶ್ಯತೆ ಆಚರಣೆ ಇರೋದ್ರಿಂದ ಧರ್ಮವನ್ನ ನಂಬಿಕೊಂಡಿದ್ದಾರಾಗಿಲ್ಲ, ಅವ್ರು ಎಲ್ಲಿ ಕೂಡ ಕನ್ವರ್ಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ನರಸಿಂಹಲು ಮಾಡಗಿರಿ, KP ಅನಿಲ್ ಕುಮಾರ್, ನರಸಪ್ಪ ಆಶಾಪುರ್, ಶಂಕರಪ್ಪ ಹೊಸೂರ್ ಸೇರಿ ಅನೇಕರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443835032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಕಾಕರ್ಕಲ್ ಟೋಲ್ ಸಂಗ್ರಹ ಪ್ರಾರಂಭವಾಗಿರುವುದನ್ನು ವಿರೋಧಿಸಿ ಜನರು ಪ್ರತಿರೋಧಿಸುತ್ತಿದ್ದಾರೆ. ಆದರೆ ಶಾಸಕಿ ಕರಿಯಮ್ಮ ನಾಯಕ್ ಅವರ ಪುತ್ರ ತಮ್ಮನ್ನು ಸೇರಿ 7 ಜನರ ವಿರುದ್ಧ ದುರುದ್ದೇಶ ಪೂರ್ವಕವಾಗಿ ಕೇಸ್ ದಾಖಲಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಾರ್ವಜನಿಕರು ವಿವಿಧ ಸಂಘಟನೆಗಳ ಪ್ರತಿರೋಧದ ಮಧ್ಯೆ ಟೋಲ್ ಸಂಗ್ರಹ ಪ್ರಾರಂಭಿಸಲಾಗಿದೆ. ರಸ್ತೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸದೆ ಶುಲ್ಕ ಸಂಗ್ರಹಿಸಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. 2017ರಲ್ಲಿ ಟೋಲ್ ಗೇಟ್ ಸಂಗ್ರಹಿಸಲು ಆದೇಶಿಸಲಾಗಿದೆ. ಟೆಂಡರ್ ಅವಧಿ ಪೂರ್ಣಗೊಂಡ ನಂತರ ಟೋಲ್ ಸಂಗ್ರಹ ಪ್ರಾರಂಭಿಸಲಾಗಿದೆ. ರಸ್ತೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪಾದಚಾರಿ ರಸ್ತೆ, ವಾಹನಗಳ ನಿಲುಗಡೆ, ಸ್ಥಳೀಯ ಜನರಿಗೆ ರಸ್ತೆಯೇ ನಿರ್ಮಿಸಿಲ್ಲ. ಆದರೂ ಒಂದೇ ರಸ್ತೆಯಲ್ಲಿ 2 ಕಡೆ ಟೋಲ್ ಸಂಗ್ರಹಿಸುತ್ತಿರುವುದು ನಡೆಯುತ್ತಿದೆ. ರಾಯಚೂರಿನಲ್ಲಿ ನಡೆದ ಮದುವೆ ಸಮಾರಂಭಕ್ಕೆ ಆಗಮಿಸಿ ದೇವದುರ್ಗಕ್ಕೆ ಮರಳಿ ಹೋಗುತ್ತಿರುವಾಗ ಶಾಸಕಿ ಕರಿಯಮ್ಮ ನಾಯಕ್ ಇವರು ಜನರು ಸೇರಿದ್ದನ್ನು ನೋಡಿ ಸ್ಥಳೀಯರೊಂದಿಗೆ ಮಾತನಾಡಿದ್ದಾರೆ. ಅವರು ಪ್ರಾರಂಭದಿಂದಲೂ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸಾರ್ವಜನಿಕರು ಪ್ರತಿರೋಧದಿಂದ ಸ್ಥಳದಲ್ಲಿ ವಾಗ್ವಾದವಾಗಿದೆ. ಆದರೆ ಪೊಲೀಸರು ದುರುದ್ದೇಶ ಪೂರ್ವಕವಾಗಿ 7 ಜನ ಸಂಬಂಧಿಗಳ ವಿರುದ್ಧ ಕೇಸ್ ದಾಖಲಿಸಿ ತೇಜೋವಧೆ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದರು. 2025ರಂದು ದೇವದುರ್ಗ ತಾಲೂಕಿನ ಶಾಸಕಿಯಾಗಿರ್ತಕ್ಕಂಥ ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಅವರು ರಾಯಚೂರಿನ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿ ದೇವದುರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಈಗಾಗಲೇ ದೇವದುರ್ಗದಲ್ಲಿ ಟೋಲ್ ಗೇಟಿನ ಬಗ್ಗೆ, ಟೋಲ್ ಶುಲ್ಕ ಸಂಗ್ರಹಣದ ಬಗ್ಗೆ ಅಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು, ಕಮ್ಯುನಿಸ್ಟ್ ಪಾರ್ಟಿ, DSP, ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆವತ್ತು ನಮ್ಮ ಪಕ್ಷದ ಶಾಸಕಿ ಕರಿಯಮ್ಮ ಜಿ ನಾಯಕ್ ಹೋಗುವ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಟೋಲ್ ಗೇಟ್ನಲ್ಲಿ ಸುಮಾರು 100 ಜನ ಜಮಾವಣೆಗೊಂಡರು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಬಂದ್ ಮಾಡಬೇಕು, ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ. ಜೆಡಿಎಸ್ ಮುಖಂಡ ಶರಣಗೌಡ ಸುಂಕೇಶ್ವರಾಳ್ ಮಾತನಾಡಿ, ಈ ಹಿಂದೆ ಶಾಸಕರಾಗಿದ್ದ ಕೆ ಶಿವನಗೌಡ ನಾಯಕ್ ಅವಧಿಯಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶ ನೀಡಲಾಗಿದೆ. ಜಾಲಹಳ್ಳಿ ಮತ್ತು ಕಾಕರ್ಕಲ್ ಬಳಿ ಟೋಲ್ ಗೇಟ್ ಪ್ರಾರಂಭಿಸಲಾಗಿದೆ. ಆದರೆ ಟೋಲ್ ಶುಲ್ಕ ಸಂಗ್ರಹಿಸಲು ಮಾರ್ಚ್ 25ರಂದು ಟೆಂಡರ್ ಅವಧಿ ಪೂರ್ಣಗೊಂಡಿದೆ. ಬೇರೆ ಟೆಂಡರ್ ನಡೆಯದೆ ಶುಲ್ಕ ಸಂಗ್ರಹಿಸಲಾಗುತ್ತಿದೆ. ಅವೈಜ್ಞಾನಿಕವಾಗಿ ಹಾಗೂ ರಸ್ತೆಯಲ್ಲಿ ಸೌಕರ್ಯ ಒದಗಿಸದೆ ಶುಲ್ಕ ಸಂಗ್ರಹ ಪ್ರಯಾಣಿಕರಿಗೆ ನಿತ್ಯವೂ ಕಿರಿಕಿರಿಯಾಗುತ್ತಿದೆ ಎಂದರು. ಏನು ಜಾಲಹಳ್ಳಿ ಮತ್ತು ಕಾಕರಗಲ್ ಟೋಲ್ ಸಂಗ್ರಹಕ್ಕೆ KRDCಯಿಂದ ನೋಟಿಫಿಕೇಶನ್ ಆಗಿದೆ. ಸೊ ಅದಾದ ನಂತರ ಇಲ್ಲಿವರೆಗೂ ಕೂಡ ಟೋಲ್ ಸಂಗ್ರಹ ಅಲ್ಲಿ ಯಾವುದೇ ಕಾಮಗಾರಿ ನಡೆದಿರೋದಿಲ್ಲ, ಏನು ನಡೆದಿಲ್ಲ. ಈಗ ಏನಂತಂದ್ರೆ ಏಕಾಏಕಿ ಅದು ಅವಧಿ 2025 ಮಾರ್ಚ್ 31ಕ್ಕೆ ಆ ಟೆಂಡರ್ ಅವಧಿ ಮುಗಿದೋಗಿರುತ್ತೆ. ಯಾವುದೋ ಭಾರತಿ ಕನ್ಸ್ಟ್ರಕ್ಷನ್ ಎಂಬ ಕಂಪನಿ, ಹಾಸನ್ ಕಂಪನಿಗೆ ಈ ಟೋಲ್ ಸಂಗ್ರಹದ ಜವಾಬ್ದಾರಿ ಹೊಣೆಯನ್ನು ವಹಿಸಿರ್ತಾರೆ. ಯಾರು KRDC ಒಂದು ನಾವೇನಂತಂದ್ರೆ ಯಾವುದೇ ಒಂದು ನಿಗಮ, KRDC ನಿಗಮದವರು ಈ ಎತ್ತರದ ಮರು ಡಾಂಬರೀಕರಣ ರಸ್ತೆ ಏನು ಮಾಡಿದಾರಲ್ಲ, ಅಭಿವೃದ್ಧಿಪಡಿಸಿದ ನಂತರ ಸಾರ್ವಜನಿಕವಾಗಿ ಒಂದು ನೋಟಿಸ್ ಮಾಡಬೇಕು, ಟೆಂಡರ್ ಕರಿಬೇಕು, ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಏನು ಮಾಡ್ತಾರೆ ಇವರು ಏನಂತಾರೆ, ಅಧಿಕಾರಿಗಳು ನಿಮ್ಗೆ ಯಾವ ರೀತಿ ಟೆಂಡರ್ ಆಗಿದೆ, ಎಲ್ಲಿವರೆಗೆ ಆಗಿದೆ ಅಂತ ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಏನು ಮಾಡ್ತಾರೆ,
ಒಬ್ಬ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KDCL ಅಧಿಕಾರಿಗಳು ಕೈಗೆ ಬರುವಂತ ಟೆಂಡರ್ಗಳನ್ನು ಕೊಡ್ತಾರೆ. ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಇಲಾಖೆಯಲ್ಲಿ ಕೈಲಿಂದ ಬರೆದಿರ್ತಕ್ಕಂಥ ಟೆಂಡರ್ಗಳನ್ನು ನೀವು ನೋಡಿದ್ದೀರಾ? ಅವಧಿಗಳನ್ನು ಇವತ್ತಿನವರೆಗೆ ನೀವು ನೋಡಿಲ್ಲ, ನಾವು ಸಹ ನೋಡಿಲ್ಲ. ಯಾಕಂದ್ರೆ ಯಾವ ಡೇಟ್ನಿಂದ ಯಾವ ಡೇಟ್ವರೆಗೆ ಅಂತ 3 ವರ್ಷದ ಗುತ್ತಿಗೆ ಏನಪ್ಪ ಅಂತಂದ್ರೆ ಕೈಲಿಂದ ಬರೆದು ಕೊಡ್ತಾರೆ. 2017 ತಾರೀಕು ಮತ್ತೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. KDCL ಅಧಿಕಾರಿಗಳು ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಭಾರತೀಯ ಕನ್ಸ್ಟ್ರಕ್ಷನ್ಗೆ ನಾವು ಎಲ್ಲಿಂದ ಕೊಟ್ಟಿವಿ ಅಂತಂದ್ರೆ 15/7/2024 ಇಲ್ಲಿ ಟೆಂಡರ್ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಸಪ್ಪ ಆಶಾಪುರ್, ಮರಣ್ಣ, ಗುರುನಾಥ್ ರೆಡ್ಡಿ, ಚೆನ್ನಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಸಮೀಕ್ಷೆ ಕುರಿತಂತೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳು ತರಬೇತಿಯನ್ನು ಉತ್ತಮವಾಗಿ ಪಡೆದುಕೊಂಡು ತಮಗೆ ನೀಡಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಕ್ರಮ ವಹಿಸಲು ಸರ್ಕಾರದಿಂದ ನಡೆಸಲಾಗುವ ಸಮೀಕ್ಷೆ ಕುರಿತು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಂದ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯು 3 ಹಂತಗಳಲ್ಲಿ ನಡೆಯಲಿದ್ದು ಮೇ 5ರಿಂದ 17ರವರೆಗೆ ಮೊದಲನೇ ಹಂತದಲ್ಲಿ ಸಮೀಕ್ಷೆದಾರರು ಮನೆ ಮನೆಗೂ ತೆರಳಿ ಸಮೀಕ್ಷೆ ನಡೆಸಬೇಕು. ಎರಡನೇ ಹಂತದಲ್ಲಿ ಸಮೀಕ್ಷೆ ಮೇ 19ರಿಂದ 21ರವರೆಗೆ ನಡೆಯಲಿದ್ದು ಸಮೀಕ್ಷೆ ಬ್ಲಾಕ್ಗಳಲ್ಲಿ ವಿಶೇಷ ಶಿಬಿರಗಳನ್ನು ಕೈಗೊಂಡು ಜೊತೆಗೆ ಮನೆ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಿಟ್ಟು ಹೋದ ಪರಿಶಿಷ್ಟ ಜಾತಿ ಕುಟುಂಬಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು. ಈ 2 ಹಂತಗಳನ್ನು ಮೊಬೈಲ್ ಆಪ್ ನಲ್ಲಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಮೀಕ್ಷೆಗಾಗಿ ನೀಡುವ ಕುಟುಂಬದ ಅನುಸೂಚಿ ಫಾರಂ ಭರ್ತಿ ಮಾಡುವ ವಿಷಯದಲ್ಲಿ ನೀಡಲಾಗುವ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸಮೀಕ್ಷಾ ವ್ಯಾಪ್ತಿಯಲ್ಲಿರುವ ಮನೆಗಳಿಗೆ ಮತದಾರರ ಪಟ್ಟಿಯಲ್ಲಿರುವ ಮನೆ ಸಂಖ್ಯೆಗಳ ಆಧಾರದ ಮೇಲೆ ಭೇಟಿ ನೀಡಬೇಕು ಮತ್ತು ಪರಿಶಿಷ್ಟ ಕುಟುಂಬಗಳನ್ನು ಗುರುತಿಸಬೇಕು. ನಗರ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಗಳ ಮನೆಗಳನ್ನು ಹುಡುಕುವುದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಗಳ ಪ್ರತ್ಯೇಕ ಕೇರಿಗಳಿರುತ್ತವೆ. ಅಲ್ಲಿಗೆ ಹೋಗಿ ಸಮೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಎಂದು ತಿಳಿಸಿದರು. ಕುಟುಂಬ ಸದಸ್ಯರು ಮಾಹಿತಿಯನ್ನು ನೀಡುವಾಗ ತಾಳ್ಮೆಯಿಂದ ಸಮೀಕ್ಷೆದಾರರು ವರ್ತಿಸಬೇಕು. ಅವರು ನೀಡುವ ಮಾಹಿತಿಗಳನ್ನು ಸರಿಯಾಗಿ ದಾಖಲು ಮಾಡಬೇಕು. ಅವರು ಉತ್ತರಿಸುವ ಮೊದಲೇ ಇತರ ಅಂಶಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಾರದು. ಸದಸ್ಯರು ನೀಡುವ ಮಾಹಿತಿಯನ್ನು ನಮೂನೆ 3ರಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಹಾಗೂ ನಿಗದಿತ ಕೋಡ್ ಸಂಖ್ಯೆಗಳ ಪ್ರಕಾರ ಮೊಬೈಲ್ ಆಪ್ ನಲ್ಲಿ ನಮೂದಿಸಬೇಕು ಎಂದರು. ಸಮೀಕ್ಷೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ತಿಳಿಸಿದರು. ತರಬೇತಿಯನ್ನು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ ಸದಾಶಿವಪ್ಪ ನೀಡಿದರು. ಈಗ ಪ್ಲೇ ಸ್ಟೋರ್ ನಲ್ಲಿ ಸಿಗಬಹುದು, ಸಿಗದೇ ಇದ್ರೆ ಒಂದು ಲಿಂಕ್ ಕೊಡ್ತಾರ. ಆ ಲಿಂಕ್ ತಗೊಂಡು ನಾವೆಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ಆಮ್ಯಾಗ ಬೈ ಕ್ಲಿಕ್ ಮಾಡ್ಬೇಕೆಲ್ಲ. ಇದು ಮೊದಲನೇ ತಾಲೂಕು ವೈಸ್ ಕೇಳಿದ್ರು. ಈಗ ವಿಧಾನಸಭಾ ಮತಕ್ಷೇತ್ರವಾರು ಸಂಘ, ಆಮ್ಯಾಗ ಇಲ್ಲಿನ ಮತಕ್ಷೇತ್ರ ಒಳಗೆ ಒಂದು ಚೇಂಜಸ್ ಏನಂದ್ರೆ ನಮ್ಮ 1852 ಬೂತ್ ಅದ್ರ ಪೈಕಿ 60% ಟೀಚರ್ಸ್ ಅಲ್ಲ. ಇಲ್ಲೇ ಕಂಪಲ್ಸರಿ ಟೀಚರ್ಸ್ ಕೂಡ ಒಂದು ರೀಸನ್ ಈಗ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಎಜುಕೇಟೆಡ್ ಜಾತಿ ಗಣತಿ. ಅದಾದ ನಂತರ 19/5/2025ರಿಂದ 21/5/2025ರವರೆಗೆ ಎರಡನೇ ಹಂತದ ಗಣತಿ. ಮೊದಲನೇ ಹಂತದೊಳಗೆ ನೀವು ಮನೆಗೆ ಹೋಗಿ ಭೇಟಿ ಮಾಡ್ತೀರಿ. ಎರಡನೇ ಹಂತದೊಳಗೆ ಶಿಬಿರಗಳನ್ನ ಅಲ್ಲೇ ಶಿಬಿರಗಳನ್ನ ಎಲ್ಲ ಆಯೋಜಿಸಿ ಬಿಟ್ಟು ಹೋದಂಥ ಇವರಿಗೆ ಜನರಿಗೆ ಅದು ಸರ್ವೆ ಮಾಡ್ತೀರಿ. ಮೂರನೇ ಹಂತ 19ರಿಂದ 23ರವರೆಗೆ ಇದು ಏನದ ಆನ್ಲೈನ್. ಅದರಲ್ಲಿಯೂ ಕೂಡ ವಿಶೇಷ ಶಿಬಿರದಲ್ಲಿ ಕೂಡ ಬಿಟ್ಟು ಹೋದಂಥ ಒಂದೇನು ಜನಗಣತಿ ಅದ, ಅದನ್ನು ಕೂಡ ಅವರು ಆನ್ಲೈನ್ ಮುಖಾಂತರ ಮಾಡಬಹುದು. 3 ಪೇಜ್ನಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ. ಇದಕ್ಕಾಗಿ 3 ಜನ, ಇಬ್ಬರು ಜನರಲ್ ಟ್ರೈನರು, ಒಬ್ಬರು ಟೆಕ್ನಿಕಲ್ ಟ್ರೈನರ್, ಸುಮೇಶ್ ಬಂದಾರಲ್ರಿ. ಆಮೇಲೆ ಅದ್ರ ಜೊತೆಗೆ ನಾವೆಲ್ಲ ಒಂದು ಕೈಪಿಡಿ ಕೊಡ್ತೇವೆ ನಿಮ್ಗೆ. ಅದ ಬೈಬಲ್, ಅದ್ರಾಗ ಏನದಲ್ಲ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಮುಂದಿನ ತಾವೆಲ್ಲ ಇಲೆಕ್ಷನ್ ಮಾಡಿರಿ. ಇಲೆಕ್ಷನ್ ವಿಷಯದಾಗ ಹೇಗಿರ್ತದ ಅದೇ ರೀತಿ ಇಲ್ಲಿ. ಯಾಕಂದ್ರೆ ನೀವು ಏನು ನಮ್ದೇನೋ ಒಂದು ಹ್ಯಾಬಿಟ್ ಅಂದ್ರೆ ಯಾರು ಏನೋ ಹೇಳ್ತಾರೋ ಅದನ್ನು ಮಾಡೋಕೆ ಶುರು ಮಾಡಿಬಿಡ್ತೇವೆ ನಾವು. ಅದು ಹಂಗಲ್ಲ ಹಿಂಗಂತ ಹೇಳಿದ ತಕ್ಷಣ ಅವು ಇರ್ಬೋದು ಅಂತೇಳಿ. ಅವ್ರು ತಪ್ಪು ಹೇಳಿರ್ಬೋದು, ನಾನು ತಪ್ಪು ಹೇಳ್ಬೋದು. ಯಾಕಂದ್ರೆ ನೆನಪಿರೋದಿಲ್ಲ. ಅದಕ್ಕೆ ತಾವೇನು ಮಾಡ್ಬೇಕಂದ್ರೆ ಕೈಪಿಡಿ ಒಳಗೆ ಏನದ ಅದನ್ನು ಕಂಪಲ್ಸರಿ ಪಾಲನೆ ಮಾಡ್ಬೇಕು. ರಿಟರ್ನ್ದೊಳಗೆ ಇರ್ತದೆ.
ಈ ಸಂದರ್ಭದಲ್ಲಿ ಲಿಂಗಸೂಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ತಾಲೂಕುಗಳ ತಹಶೀಲ್ದಾರರು, ತಾಲೂಕ್ ಪಂಚಾಯತ್ ಇಒಗಳು ಉಪಸ್ಥಿತರಿದ್ದರು. ಕಾಲೇಜು ಶಿಕ್ಷಣ ಇಲಾಖೆಯಿಂದ ಇಂದು ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವ 2025 ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಬೋಧಕ ವೃಂದ, ಸಿಬ್ಬಂದಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಳ್ಳಿ ಜೀವನ ಶೈಲಿಯ ಪಾರಂಪರಿಕ ಉಡುಗೆ ತೊಡುಗೆಗಳಲ್ಲಿ ಕಂಗೊಳಿಸುತ್ತಾ ಉತ್ಸವದಲ್ಲಿ ಸಂಭ್ರಮದಿಂದ ಭಾಗಿಯಾದರು. ಇದೇ ವೇಳೆ ಕಾಲೇಜಿನ ಉಪನ್ಯಾಸಕ ಪ್ರಾಣೇಶ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಹಳ್ಳಿ ಸೊಗಡು, ದೇಶ ಹಾಗೂ ರಾಜ್ಯದ ಸಂಸ್ಕೃತಿ ಹಾಗೂ ಸಂಸ್ಕಾರಗಳ ಕುರಿತು ಜ್ಞಾನ ಹೆಚ್ಚಾಗಲಿ ಎನ್ನುವ ದೃಷ್ಟಿಯಿಂದ ಸರ್ಕಾರ ಜಾನಪದ ಉತ್ಸವವನ್ನು ಕಾಲೇಜು ಮಟ್ಟದಲ್ಲಿ ನಡೆಸುತ್ತಿದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿದಂತಾಗುತ್ತದೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಜಾನಪದ ಸಂಭ್ರಮ ಅಥವಾ ಉತ್ಸವ 2025 ಅಂತ ಹೇಳಿ ಒಂದು ಆಚರಣೆಯನ್ನು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾಡಲಾಗುತ್ತಿದೆ. ಅಂತೆಯೇ ನಮ್ಮ ಮಾನ್ಯ ಪ್ರಾಚಾರ್ಯರಾದ ಪ್ರೊಫೆಸರ್ ಎಕ್ಕಣ್ಣ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಉಪನ್ಯಾಸಕ ಮಿತ್ರರ ಸಹಯೋಗದಲ್ಲಿ ಮತ್ತು ವಿದ್ಯಾರ್ಥಿಗಳ ಹುಮ್ಮಸ್ಸು ಸಂಭ್ರಮದ ಆಚರಣೆಯಿಂದಾಗಿ ಇವತ್ತು ನಾವು ಈ ಜಾಥಾ ಸಾಂಸ್ಕೃತಿಕ ಉತ್ಸವ 2025 ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ ನಮ್ಮ ಹಳ್ಳಿಯ ಸೊಬಗು, ನಮ್ಮ ಹಳ್ಳಿಯ ಸೌಂದರ್ಯ, ಉಡುಗೆ ತೊಡುಗೆಗಳು ವಿದ್ಯಾರ್ಥಿಗಳ ಮತ್ತು ಯುವಕರ ಮಾನಸ ಪಲ್ಲಟದಿಂದ ಅಳಿಸಿ ಹೋಗಬಾರ್ದು, ಅದಕ್ಕೆ ಪುನರುತ್ಥಾನ ಆಗಬೇಕು ಅನ್ನೋ ಒಂದು ದಿಶೆಯಿಂದ ಕರ್ನಾಟಕ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ನಾವೆಲ್ಲರೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇವೆ. ಜೊತೆಗೆ ಇದರಲ್ಲಿ ಭಾಗವಹಿಸಿದ ನಮ್ಮ ಎಲ್ಲ ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಾನು ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ, ಅರ್ಥಶಾಸ್ತ್ರ ಪಾಠ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಬ್ರಿಸ್ತಾನ್ ಗೋಡೆಯನ್ನು ಎತ್ತರಗೊಳಿಸುವುದಾಗಿ ಹೇಳಿ ಸಮಾಧಿಗಳನ್ನು ಧ್ವಂಸಗೊಳಿಸಿ ಕೋಮುಗಲಭೆ ಸೃಷ್ಟಿಯಾಗುವ ರೀತಿಯಲ್ಲಿ ಮಾತನಾಡಿದ ಮಸ್ಜಿದ್ ಎಬಿಬಿ ಹಲೀಂ ಮಸ್ಜಿದ್ ಇಮಾಮ್ ಮೊಬಲಿಗಿ ಜಾಫರ್ ಖಾನ್ ಹಾಗೂ ಅವರ ಮಗನನ್ನು ಮಸ್ಜಿದ್ನಿಂದ ತೆಗೆದುಹಾಕುವಂತೆ ಬಡಾವಣೆಯ ಸಾರ್ವಜನಿಕರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಯಚೂರು ನಗರದ ವಾರ್ಡ್ ನಂಬರ್ 26ರ ಬೇಸ್ವಾರ್ ಪೇಟೆ ಮಸ್ಜಿದ್ ಎ ಲೋಹರ್ವಾಡಿ, ಮಸ್ಜಿದ್ ಎ ಬಿಬಿ ಹಲೀಮಾ ಮಸ್ಜಿದ್ನ ಇಮಾಮ್ ಮೊಬಲ್ಲಿಗ್ ಜಾಫರ್ ಖಾನ್ ಅವರು
ಮಸ್ಜಿದ್ನ ಮಾಜಿ ಅಧ್ಯಕ್ಷರಿಂದ ಕಬ್ರಿಸ್ತಾನ್ ಕಾಂಪೌಂಡ್ ಗೋಡೆಯನ್ನು ಎತ್ತರ ಮಾಡುವುದಾಗಿ ಹೇಳಿ 2024 ಡಿಸೆಂಬರ್ 24ರಂದು ಕಾಂಪೌಂಡ್ ಗೋಡೆಯಿಂದ ಮಸ್ಜಿದ್ ವರೆಗಿನ ಎಲ್ಲಾ ಸಮಾಧಿಗಳನ್ನು ಜೆಸಿಬಿಯಿಂದ ನೆಲಸಮಗೊಳಿಸಿ ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿದ್ದಾರೆ ಹಾಗೂ ಶುಕ್ರವಾರದ ಜುಮ್ಮಾ ನಮಾಜ್ ಬಯಾನ್ ನಲ್ಲಿ ಪ್ರಚೋದನಕಾರಿ ಹಾಗೂ ಕೋಮುಗಲಭೆ ಸೃಷ್ಟಿಸುವಂತ ಬಯಾನ್ ಮಾಡಿ ಅಂತಹ ಬಯಾನ್ ವಿಡಿಯೋಗಳನ್ನು ರಾಯಚೂರು KA36 ಇವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕಿ ಸಾರ್ವಜನಿಕರಿಗೆ ಕೋಮುಗಲಭೆಯಾಗುವಂತಹ ಪ್ರಸಂಗವನ್ನು ಸೃಷ್ಟಿಸಿದ್ದಾರೆ ಎಂದು ದೂರಿದರು. ಕೂಡಲೇ ಮೊಬಲಿಗ್ ಜಾಫರ್ ಖಾನ್ ಇವರು ಸಮಾಧಿಗಳನ್ನು ಧ್ವಂಸಗೊಳಿಸಿ ನಿರ್ಮಿಸಿರುವ ಜಾಗವನ್ನು ತೆರವುಗೊಳಿಸಿ ಸಮಾಧಿಗಳನ್ನಾಗಿ ಇರಿಸಿ ಮೊಬಲಿಗ್ ಜಾಫರ್ ಖಾನ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಜಾಫರ್ ಖಾನ್ ಹಾಗೂ ಇವರ ಮಗನನ್ನು ಮಸ್ಜಿದ್ ನಿಂದ ತೆಗೆದುಹಾಕಿ ಒಳ್ಳೆಯ ಆಫೀಸರ್ ಅನ್ನು ನೇಮಕ ಮಾಡಬೇಕು. ಒಂದು ವೇಳೆ ತಾವುಗಳು ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಈ ಬಗ್ಗೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಸಿದರು. जाफर खान मुर्दाबाद, जाफर खान मुर्दाबाद, जो खबरों का शहीद किया जाफर मुबल्लिग मुर्दाबाद 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 मुर्दाबाद। धिक्कारा धिक्कारा जाफर मुबल्लिग धिक्कारा, धिक्कारा धिक्कारा जाफर मुबल्लिग धिक्कारा, धिक्कारा धिक्कारा जाफर मुबल्लिग धिक्कारा। बेके बेको बेके बेको आया बेको बेके बेको आया बेको। जाफर मुबल्लिग मुर्दाबाद मुर्दाबाद मुर्दाबाद, जाफर मुबल्लिग मुर्दाबाद मुर्दाबाद मुर्दाबाद। हमारे खबरों को शहीद करना। इमरान भाई जाओ जी, तुम्हें आओ, पकड़ो साजन, पकड़ो खान साहब, पकड़ो खान साहब, आओ करो पकड़ो आओ जी, सब समय आओ थोड़ा पीछे से लो, थोड़ा पीछे से लो, थोड़ा पीछे से लो, लेने दिखना बोर्ड के वीडियो, हां बोर्ड ये बोर्ड ना वो बोर्ड आओ आओ खड़ा खड़ा। ಈ ನಿಲ್ಸನ್ನು ವಿಷಯಕ್ಕೆ ತೀರಾ ಈ ಮೂಲಕ ತಮ್ಮ ಸದಸ್ಯರೇನೆಂದರೆ ರಾಜೀವ್ ನಗರದ ವಾರ್ಡ್ 26 ದೇಶದಲ್ಲಿ ಮಧ್ಯೆ ರೋಹರ್ವಾಡಿ ಇಮಾಮ್ ಮುಬಲ್ಲಿಗ್ ಜಾಫರ್ ಖಾನ್ ಇವರ ಮಾಜಿ ಅಧ್ಯಕ್ಷರ ಕಬ್ರಿಸ್ತಾನ್ ಕಾಂಪೌಂಡ್ ಗೋಡೆಯನ್ನು ಎತ್ತರ ಮಾಡುವುದಾಗಿ ಹೇಳಿ ದಿನಾಂಕ 24/12/2024 ಈಗಲೇ ಇರುವ ಕಾಂಪೌಂಡ್ ಗೋಡೆಯನ್ನು ದಿನ ಎಲ್ಲ ಸಮಾಧಿಗಳು ಜೆಸಿಬಿಯಿಂದ ಧ್ವಂಸಗೊಳಿಸಿ ನೆಲಸಮಗೊಳಿಸಲಾಗಿದೆ. ತಮ್ಮ ಮನಸ್ಸನ್ನು ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಖಾಜಾವಲಿ, ಮೀರ್ ಪಾಷಾ, ರಹೀಂ, ಎಂಡಿ ಜಿಲಾನಿ, ಮೊಹಮ್ಮದ್ ಇಮ್ರಾನ್, ಸೈಯದ್ ಶೇರುಮಿಯಾ, ಎಂಡಿ ಶೇಖ್ ನಜೀರ್, ಜಲಾಲುದ್ದೀನ್, ಹಾಜಿ ಮಸ್ತಾನ್, ಫಾರೂಕ್, ಮುಬಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗದ ಆಯೋಗದ ವರದಿ ವಿರೋಧಿಸಿ ವೀರಶೈವ ಲಿಂಗಾಯತ್ ಸಮಾಜದಿಂದ ಸಮಾವೇಶ. ಆಯೋಗ ವರದಿ ಜಾರಿಗೊಳಿಸಿದರೆ ಮತ್ತೆ ತಕ್ಕ ಶಾಸ್ತಿ, ಕಲ್ಮಠ ಶ್ರೀ ಎಚ್ಚರಿಕೆ. ಹಿಂದುಳಿದ ವರ್ಗ ಆಯೋಗ ಜಾರಿ ವಿರೋಧಿಸಿ ವೀರಶೈವ ಲಿಂಗಾಯತ್ ಸಮಾಜದಿಂದ ಪ್ರತಿಭಟನಾ ಮೆರವಣಿಗೆ. ಮೇ 5ರಿಂದ ಪರಿಶಿಷ್ಟ ಜಾತಿ ಒಳಮೀಸಲು ಜಾತಿ ಸಮೀಕ್ಷೆ. 61 ಕಲಂನಲ್ಲಿ ಮಾದಿಗ ಎಂದು ನಮೂದಿಸಿ ಮೇ 1ರಿಂದ ಜಾಗೃತಿ ಜಾಥಾ. ಜೆಬಿ ರಾಜು. ಕಾಕರಗಲ್ ಟೋಲ್ಗೇಟ್ ಧ್ವಂಸ. ಶಾಸಕಿ ಕರಿಯಮ್ಮ ನಾಯಕ್ ಪುತ್ರ ತಮ್ಮ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲು ದುರುದ್ದೇಶದ್ದು. ಎಂ ವಿರೂಪಾಕ್ಷಿ. ಮೇ 5ರಿಂದ ಒಳಮೀಸಲು ಜಾರಿಗೆ ಸಮೀಕ್ಷಾ ಕಾರ್ಯಾಗಾರದ ತರಬೇತಿ. ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಲು ಎಡಿಸಿ ಶಿವಾನಂದ್ ಭಜಂತ್ರಿ ಸಲಹೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಜಾನಪದ ಸಂಭ್ರಮ. ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು, ಉಪನ್ಯಾಸಕರು. ಮತ್ತು ಕಬರಿಸ್ತಾನದ ಸಮಾಧಿಗಳ ಧ್ವಂಸ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿ ವಕ್ಫ್ ಬೋರ್ಡ್ಗೆ ದೂರು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.